ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇರೋ ಟಾಪಿಕ್ ಬಂದು ಹೆಲ್ತ್ ಬಗ್ಗೆ. ಮೆಕ್ಕೆಜೋಳ ಅಂದರೆ ಯಾರಿಗಿಷ್ಟ ಇರಲ್ಲ, ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥರ ಆಹಾರ. ಇದನ್ನು ಕೆಲವರು ಬೇಯಿಸಿ ತಿಂತಾರೆ, ಆದರೆ ಇನ್ನೂ ಕೆಲವರು ಸುಟ್ಕೊಂಡು ತಿನ್ನಲು ಇಷ್ಟಪಡ್ತಾರೆ. ಆದರೆ ಈ ಎರಡು ರೀತಿಯಲ್ಲಿ ಯಾವ ರೀತಿಯಾಗಿ ತಿಂದರೆ ನಮಗೆ ಅದರಲ್ಲಿರೋ ಪೋಷಕಾಂಶಗಳು ನಮಗೆ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳಿಯೋಣ ಫ್ರೆಂಡ್ಸ್. ಹಾಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮೆಕ್ಕೆಜೋಳನ ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅಂತ. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ನಾವು ಮೆಕ್ಕೆಜೋಳದಿಂದ ಸಹ ನಾವು ವೆಯ್ಟ್ ಲಾಸನ್ನು ಮಾಡ್ಕೊಬೋದು. ಅದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ನಾನು ನಿಮ್ಮ ಸೌಮ್ಯ, ನೀವು ನೋಡ್ತಾ ಇರೋದು ಸೌಮ್ಯ ಕನ್ನಡ ಚಾನಲ್. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿರೋ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಮೆಕ್ಕೆಜೋಳದಲ್ಲಿ ಅನೇಕ ರೀತಿಯ ಹೆಲ್ತ್ ಬೆನಿಫಿಟ್ ಇದೆ ಫ್ರೆಂಡ್ಸ್. ಇದರಲ್ಲಿ ತುಂಬ ಶಕ್ತಿವಂತ ಪೋಷಕಾಂಶಗಳಿರುತ್ತೆ. ಅದು ಬಂದು ಮಿನಿರಲ್ಸ್, ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಸಿ, ವೈಟಮಿನ್ ಇ ತುಂಬ ಹೇರಳವಾಗಿರುತ್ತೆ ಫ್ರೆಂಡ್ಸ್. ಈ ಮೆಕ್ಕೆಜೋಳದಲ್ಲಿ ಫ್ಯಾಂಟೋಥೆನಿಕ್ ಆ್ಯಸಿಡ್ ಅನ್ನೋದು ಇರುತ್ತೆ. ಇದು ನಾವು ತಿಂದ ಆಹಾರ ತುಂಬ ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತೆ. ಮೆಕ್ಕೆಜೋಳದಲ್ಲಿ ಫೈಬರ್ ಅಂಶ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಇದು ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡಿ ಮೂಲವ್ಯಾಧಿ ಸಮಸ್ಯೆ ಬರದಂತೆ ನೋಡ್ಕೊಳ್ಳುತ್ತೆ ಫ್ರೆಂಡ್ಸ್. ತುಂಬ ಜನರು ರಕ್ತಹೀನತೆ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೆ ಈ ಮೆಕ್ಕೆಜೋಳ ಒಂದು ವರ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇದರಲ್ಲಿರೋ ವೈಟಮಿನ್ B12, ಐರನ್ ಹಾಗೆ ಫೋಲಿಕ್ ಆ್ಯಸಿಡ್ಸ್ ಇದು ರಕ್ತಹೀನತೆಯನ್ನು ದೂರ ಮಾಡುತ್ತೆ. ಹಾಗೆ ಇದು ರಕ್ತದಲ್ಲಿರೋ ಕೆಂಪು ಕಣಗಳನ್ನು ಇನ್ಕ್ರೀಸ್ ಮಾಡುತ್ತೆ ಫ್ರೆಂಡ್ಸ್. ಇದು ದೇಹದ ಎನರ್ಜಿ ಲೆವೆಲ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಈ ಮೆಕ್ಕೆಜೋಳದಲ್ಲಿರೋ ಪ್ರಾಸ್ಪರಸ್ ನಮ್ಮ ಕಿಡ್ನಿ ವರ್ಕ್ ತುಂಬ ಚೆನ್ನಾಗಾಗುವಂತೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿರೋ ಮೆಗ್ನೀಷಿಯಂ ಬಂದು ನಮ್ಮ ಮೂಳೆಗಳಿಗೆ ಸ್ಟ್ರೆಂತನ್ನು ನೀಡುತ್ತೆ. ಹಾಗೆ ನಮ್ಮ ಇದನ್ನು ತಿನ್ನೋದ್ರಿಂದ ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಗುಣಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ತುಂಬ ಜನರಿಗೆ ಡೌಟ್ ಇದೆ ಫ್ರೆಂಡ್ಸ್, ನಾವು ಮೆಕ್ಕೆಜೋಳನ ಬೇಯಿಸಿ ತಿನ್ನಬೇಕಾ ಅಥವಾ ಸುಟ್ಕೊಂಡು ತಿನ್ನಬೇಕಾ ಅಂತ. ನಾವು ಯಾವ ವಿಧವಾಗಿ ಬೇಕಿದ್ರೂ ನಾವು ಮಾಡ್ಕೊಂಡು ತಿನ್ಬೋದು. ಅಂದರೆ ಸುಟ್ಕೊಂಡು ಬೇಕಿದ್ರೂ ತಿನ್ಬೋದು ಅಥವಾ ಬೇಯಿಸಿ ತಿಂದರೂ ಸಹ ನಮಗೆ ಇದರಲ್ಲಿ ಮೆಕ್ಕೆಜೋಳದಲ್ಲಿರೋ ಫುಲ್ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬಂದು ಸೇರುತ್ತೆ. ಹಾಗೆ ಇದನ್ನು ನಾವು ತಿನ್ನೋದ್ರಿಂದ ಇದು ನಮ್ಮ ಮೆದುಳು ಹಾಗೆ ನಮ್ಮ ನರಗಳ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತೆ. ಶುಗರ್ ಪೇಷಂಟ್ಸ್ ಸ್ವೀಟ್ ಕಾರ್ನ್ಸನ್ನು ತಿನ್ಬಹುದಾ ಅಂತ ತುಂಬ ಜನರಿಗೆ ಡೌಟ್ ಇದೆ. ಏನಕ್ಕೆ ಈ ಡೌಟ್ ಬರ್ತಾ ಇರುತ್ತೆ ತುಂಬ ಜನಕ್ಕೆ ಅಂದರೆ, ಸ್ವೀಟ್ ಕಾರ್ನ್ ಹೆಸರಲ್ಲಿ ಸ್ವೀಟ್ ಇರೋದ್ರಿಂದ ಸಾಮಾನ್ಯವಾಗಿ ಈ ಡೌಟ್ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್. ಆದರೆ ಈ ಹೆಸರಲ್ಲಿರೋ ಸ್ವೀಟ್ ಕಾರ್ನ್ಸಲ್ಲಿ ಇರೋದಿಲ್ಲ. ಸೊ ಇದರಿಂದ ನೀವು ಹ್ಯಾಪಿಯಾಗಿ ಈ ಮೆಕ್ಕೆಜೋಳವನ್ನು ತಿನ್ನಬಹುದು. ಈ ಜೋಳದಲ್ಲಿ ಸಕ್ಕರೆ ಅಂಶ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ಕೇವಲ 6% ಅಷ್ಟು ಶುಗರ್ ಮಾತ್ರ ಇರುತ್ತೆ ಫ್ರೆಂಡ್ಸ್. ಈ ಮೆಕ್ಕೆಜೋಳದಲ್ಲಿ ಫೈಟೋಕೆಮಿಕಲ್ಸ್ ಅನ್ನೋದಿರುತ್ತೆ. ಇದು ದೇಹದಲ್ಲಿರೋ ಇನ್ಸುಲಿನ್ ಅಂಶವನ್ನು ನಿಯಂತ್ರಿಸೋದ್ರಿಂದ ರಕ್ತದಲ್ಲಿರೋ ಶುಗರ್ ಲೆವೆಲ್ ಶೇಖರಣೆ ಸ್ಟೋರ್ ಆಗದಂತೆ ಇದು ಮಾಡುತ್ತೆ. ಸೊ ಆದ್ದರಿಂದ ನೀವು ಹ್ಯಾಪಿಯಾಗಿ ಸ್ವೀಟ್ ಕಾರ್ನ್ಸನ್ನು ತಿನ್ನಬಹುದು. ಈ ಮೆಕ್ಕೆಜೋಳದಲ್ಲಿ ಮೆಗ್ನೀಷಿಯಂ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಇದು ಹಾರ್ಟ್ ರೇಟನ್ನು ನಿಯಂತ್ರಿಸುತ್ತೆ ಫ್ರೆಂಡ್ಸ್. ರೈಸ್, ವೀಟನ್ನು ನಾವು ತಿಂದರೆ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಅದೇ ಹಣ್ಣು ತರಕಾರಿಗಳನ್ನ ನಾವು ತಿಂದರೆ ನಮಗೆ ವೈಟಮಿನ್ಸ್, ಮಿನರಲ್ಸ್ ಸಿಗುತ್ತೆ. ಮೆಕ್ಕೆಜೋಳವನ್ನು ತಿಂದರೆ ನಮಗೆ ಏನು ಸಿಗುತ್ತೆ, ಖಾಲಿ ಟೈಮ್ ಪಾಸಿಗೆ ಮಾತ್ರ ನಾವು ತಿಂತೀವಿ ಅಂದರೆ ಈ ಥರ ತುಂಬ ಜನರು ಹೇಳ್ತಾ ಇರ್ತಾರೆ. ಇದರಿಂದ ನಮ್ಗೆ ಏನು ಸಿಗೋದಿಲ್ಲ, ಸುಮ್ಮನೆ ನಾವು ಟೈಮ್ ಪಾಸಿಗೆ ತಿನ್ನಬೇಕು ಅಂತ. ಆದರೆ ಈ ಕಾರ್ನ್ಸನ್ನು ತಿನ್ನೋದ್ರಿಂದ ರೈಸ್, ವೀಟ್, ಹಣ್ಣು ತರಕಾರಿಗಳನ್ನು ನಾವು ತಿಂದಾಗ ನಮಗೆ ಸಿಗುತ್ತಲ್ಲ ಪೋಷಕಾಂಶಗಳು, ಅಷ್ಟು ಪೋಷಕಾಂಶಗಳು ಕೇವಲ ನಾವು ಈ ಮೆಕ್ಕೆಜೋಳವನ್ನು ತಿನ್ನೋದ್ರಿಂದ ನಮಗೆ ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬಂದು ಸೇರುತ್ತೆ ಫ್ರೆಂಡ್ಸ್. ಅಷ್ಟು ತುಂಬಾ ಉಪಕಾರಿಯಾಗಿದೆ ಈ ಮೆಕ್ಕೆಜೋಳ ನಮಗೆ. ಇದು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು. ಇದರಿಂದ ನಾವು ವೆಯ್ಟ್ ಲಾಸನ್ನು ಸಹ ಮಾಡ್ಕೊಬೋದು. ಅದು ಹೇಗೆ ಅಂತ ಈಗ ನಾವು ನೋಡೋಣ. ಈ ವೆಯ್ಟ್ ಲಾಸ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಾವು ನೋಡೋದಾದರೆ,
ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಮೆಕ್ಕೆಜೋಳ. ಈ ಮೆಕ್ಕೆಜೋಳದಲ್ಲಿ ಫೈಬರ್ ಅಂಶ ತುಂಬ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಿಂಬೆಹಣ್ಣಿನ ರಸ. ಇದರಲ್ಲಿ ವೈಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್ ಗುಣಗಳು ತುಂಬ ಹೇರಳವಾಗಿದೆ. ಇದು ಕ್ಯಾಲೋರೀಸನ್ನು ತುಂಬ ಬೇಗ ಬರ್ನ್ ಮಾಡುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದು ಕರಿಮೆಣಸಿನ ಪುಡಿ. ಇದು ದೇಹದ ಅಧಿಕ ತೂಕವನ್ನು ಕಡಿಮೆ ಮಾಡುವ ಪ್ರಾಪರ್ಟೀಸ್ ತುಂಬ ಹೆಚ್ಚಾಗಿದೆ. ಈಗ ಕಾರ್ನ್ ವೆಯ್ಟ್ ಲಾಸ್ ರೆಮಿಡಿನ ಹೇಗೆ ಮಾಡ್ಕೊಬೇಕು ಅಂತ ನೋಡೋಣ ಫ್ರೆಂಡ್ಸ್. ಒಂದು ಪಾತ್ರೆನ ತೆಗೆದುಕೊಬೇಕು. ಇದಕ್ಕೆ 1 ಕಪ್ ಜೋಳವನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಬೇಕು. ಇದು ಬೆಂದ ನಂತರ ಸ್ಟವ್ ಆಫ್ ಮಾಡಿ ಅದರಲ್ಲಿರೋ ನೀರನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಈಗ ನೀವು ಸಪ್ರೇಟ್ ಮಾಡ್ಕೊಂಡಿದ್ದಾರಲ್ಲ, ಈ ಕಾರ್ನ್ಸ್ಗೆ ಸ್ವಲ್ಪ ಪೆಪ್ಪರನ್ನು ಹಾಕಬೇಕು. 1 ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಈಗ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಸ್ವೀಟ್ ಕಾರ್ನ್ ವೆಯ್ಟ್ ಲಾಸ್ ರೆಮಿಡಿ ರೆಡಿಯಾಗಿದೆ. ಇದನ್ನು ನೀವು ಸಾಯಂಕಾಲ ಸಮಯದಲ್ಲಿ 10 ದಿನಗಳ ಕಾಲ ಕ್ರಮ ತಪ್ಪದೆ ಇದನ್ನು ನೀವು ಸೇವಿಸಬೇಕು. ನೀವು ಹೀಗೆ ಸೇವಿಸಿದ್ರೆ ತುಂಬ ಬೇಗನೆ ನೀವು ವೆಯ್ಟ್ ಲಾಸನ್ನು ಮಾಡ್ಕೊಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸನ್ನು ನನಗೆ ತಿಳಿಸಿ.